ಯಾರು ಮಮ್ಮು ಬಂಗಾರಿ ಏ ಅಮ್ಮು ತಿಂತಾ ಇದ್ಯಾ ತಿನ್ನು ಚೆನ್ನಾಗಿದ್ಯಾ ಪಪ್ಪಾಯಿ ಹೇಗಿದೆ ಬಂಗಾರಿ ಟೇಸ್ಟ್ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಪಾಪುಗೆ ತುಂಬ ಹುಷಾರಿರಲಿಲ್ಲ, ಲೈಟಾಗಿ ನೆಗಡಿ ಕೆಮ್ಮು ಜ್ವರ ಬಂದಿತ್ತು. ಸೊ ಅವಳು ಏನೂ ಊಟ ಮಾಡ್ತಿಲ್ಲ ಬೆಳಗ್ಗೆಯಿಂದ. ಸೊ ಮಧ್ಯಾಹ್ನ ಮಟ್ಟಿಗೆ ನಾನು ಪಪಾಯ ಆದರೂ ತಿನ್ನಲಿ ಅಂತ ಕೊಟ್ಟೆ. ಅವಳಿಗೆ ತುಂಬ ಸರಿ ಫೀಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಫೀಡ್ ಕುಡಿತಾ ಇದ್ಲು, ಬಟ್ ಸಾಲಿಡ್ಸ್ ಏನೂ ತಿಂತಾ ಇಲ್ಲ. ಸೊ ಅದನ್ನು ಟ್ರೈ ಮಾಡಿ ಎಲ್ಲ ವೇಸ್ಟ್ ಮಾಡಿದ್ವಿ, ಅವಳಿಗೇನು ತಿಂದಿಲ್ಲ. ಮತ್ತು ನಾವು ಇದನ್ನು ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ರು ಅವಳು ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಕೊಟ್ವಿ, ಆಟ ಆಡ್ಕೊಂಡು ಅವಳಿಗೆ ಇಷ್ಟ ಆಗುತ್ತೆ ಅಷ್ಟು ತಿನ್ನಲಿ ಅನ್ನೋ ಕಾರಣಕ್ಕೆ. ಸೊ ಅವಳು ಸ್ವಲ್ಪ ತಿಂದಳು, ಅವಳಿಗೆ ಇಷ್ಟ ಆಗುತ್ತಷ್ಟು. ಇದಾದಮೇಲೆ ಅವಳು ಸ್ವಲ್ಪ ಗಂಜಿ ಕುಡಿದ್ಲು ಈವ್ನಿಂಗ್ ಮತ್ತು ನೈಟ್ಗೆ, ಆಮೇಲೆ ರಿಕವರ್ ಆದಳು. ಸೊ ಮಕ್ಳಿಗೆ ಹುಷಾರಿಲ್ಲ ಅಂದಾಗ ಅಟ್ಲೀಸ್ಟ್ ಅವ್ರಿಗೆ ಕೊಡಿ, ಏನಾದ್ರು ಕ್ಯೂರಿಯಸ್ ಆಗಿಬಿಟ್ಟು ಅವ್ರು ತಿಂತಾರೆ, ಅವ್ರ ಕೈಗೆ ಕೊಡಿ. ಮತ್ತು ನೀವು ಸೂಪರ್ವಿಷನಲ್ಲೇ ಕೊಟ್ಬಿಟ್ಟು ಬೇರೆ ಏನೋ ಅಡ್ಜ್ಞಾನ ಮಾಡಿಕೊಂಡ್ರೆ ಮತ್ತು ಮಕ್ಕಳು ಚೋಕಿಂಗ್ ಹಜಾರ್ಡ್ಸ್ ಆಗುತ್ತೆ, ಮತ್ತು ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಸೊ ಅವ್ರು ಏನಾದ್ರು ತಿನ್ನುವಾಗ ಮಾಡುವಾಗ ಏನು ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮಕ್ಕಳಿಗೆ ಈ ಥರ ನಾವು ಕೊಟ್ಟು ಅಭ್ಯಾಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರು ಸ್ವತಃ ತಾವೇ ಕೂತ್ಕೊಂಡು ತಿನ್ನೋ ಥರ ಇಂಡಿಪೆಂಡೆಂಟಾಗಿ ಊಟ ಮಾಡೋ ಥರ ಕಲ್ತ್ಕೊತಾರೆ. ಸೊ ಅದು ಅಡ್ವಾಂಟೇಜ್ ಇದೆ. ಮತ್ತು ಹ್ಯಾಂಡು ಮತ್ತು ಮೌತ್ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಅವರು ಜಾಸು ಅಷ್ಟೇ ಚೀವ್ ಮಾಡೋದು ಎಲ್ಲದೂ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಜ್ವರ ಬಂದಾಗ ಅವರನ್ನು ಪ್ರೀತಿ ಮಾಡಿ ಅವ್ರನ್ನ ಲವಲವಿಕೆಯನ್ನು ನೋಡ್ಕೊಂಡು ಬೆಟರ್ ಮೆಡಿಸಿನ್ಸ್ ಹಾಕಿದ್ರೆ ಅವರು ಬೇಗ ರಿಕವರ್ ಆಗ್ತಾರೆ. ಅದು ಬಿಟ್ಟು ನಾವು ಬೇಜಾರು ಮಾಡ್ಕೊಂಡು ಕೂತ್ರೆ ಅರ್ಥ ಇರೋಲ್ಲ. ಸೊ ಅವ್ರ ಜೊತೆ ಆಕ್ಟಿವ್ ಆಗಿ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿ, ಅವರು ಡಲ್ಲಾಗಿದ್ರು ನೀವು ಬ್ರೈಟಾಗಿ ಮಾತಾಡಿಸಿ. ಮಕ್ಕಳಿಗೆ ಫೋರ್ಸ್ ಮಾಡಿಬಿಡಿ. ಅವ್ರು ಏನೋ ತಿಂತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡಿ. ಗದ್ರೋದು, ಬೈಯೋದು, ಹಠ ಮಾಡಿ ಮಲಗಿಸ್ಬಿಟ್ಟು ತುರ್ಕೋದು. ಸೊ ಈ ಥರ ಎಲ್ಲ ಮಾಡಿದ್ರೆ ಅವ್ರಿಗೆ ಊಟದ ಮೇಲೆ ಆಸೆನೇ ಹೊಟ್ಟೋಗುತ್ತೆ, ಇಂಟ್ರೆಸ್ಟೇ ಇರೋಲ್ಲ. ಸೊ ಅವ್ರು ಬೇಡ ಅಂತ ಅಂದರೆ ಬಿಟ್ಬಿಡಿ. ಒಂದು 10 ನಿಮಿಷ, 1 ಅವರ್ 2 ಅವರ್ ಮತ್ತೆ ಟ್ರೈ ಮಾಡಿ. 1-2-3 ಸ್ಪೂನ್ ತಿಂತಾರೆ, ಮತ್ತೆ ಬಿಟ್ಬಿಡಿ. ಸೊ ಅವ್ರು ಯಾವಾಗ ಕಂಪ್ಲೀಟಾಗಿ ರಿಕವರ್ ಆಗ್ತಾರೆ, ಅವ್ರಿಗೆ ಯಾವಾಗ ಹೊಟ್ಟೆ ಹಸಿಯುತ್ತೆ ಅವ್ರಿಗೆ ಕೇಳ್ತಾರೆ. ಸೊ ಆ ಟೈಮಲ್ಲಿ ನೀವು ಅವ್ರಿಗೆ ಸಾಲಿಡ್ಸ್ ಮತ್ತು ಸ್ಟಾರ್ಟ್ ಮಾಡ್ಬೋದು. ಅವ್ರಿಗೂ ಹುಷಾರಿಲ್ಲ ಅಂದಾಗ ನಮ್ಮ ಥರನೇ ನಾವು ಹೆಂಗೆ ಇರ್ತೀವಿ ಅವರು ಅದೇ ಥರನೇ ಅಲ್ವಾ. ನಮ್ಮ ಕೈಲಿ ಊಟ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಅವರಿಗೂ ಹಾಗೇ ಇರುತ್ತೆ. ನಾವು ಫೋರ್ಸ್ಫುಲಿ ತಿನ್ನಲಿ ಅಂತ ಕೊಟ್ಟರೆ ಅದೆಲ್ಲ ಆಗಲ್ಲ. ಆ ಟೈಮಲ್ಲಿ ಅವರಿಗೆ ಕೇರ್ ಬೇಕಿರುತ್ತೆ, ಅವರಿಗೆ ಫೀಡಿಂಗ್ ಮಿಲ್ಕ್ ಬೇಕಿರುತ್ತೆ. ಅವ್ರಿಗೆ ಕೇರ್ ಮಾಡಬೇಕು, ಅವ್ರ ನೋವು ಹೇಳ್ಕೊಳ್ಳೋಕೆ ಅಫೆಕ್ಷನ್ ತೋರಿಸ್ಬೇಕು, ಪ್ರೀತಿ ಮಾಡಬೇಕು. ಮಕ್ಳಿಗೆ ಜೋರಾಗಿ ಬೈಯೋದು ಅವೆಲ್ಲ ದಯವಿಟ್ಟು ಮಾಡಬೇಡಿ. ಮಕ್ಕಳ ಜೊತೆ ಆದಷ್ಟು ನಿಧಾನಕ್ಕೆ ಮಾತಾಡಿ. ಜೋರಾಗಿ ಕಿರ್ಚಾಡೋದು, ಜಗಳ ಆಡೋದು ಮಗು ಮುಂದೆ, ಮತ್ತು ಟಿ ವಿ ಹಾಕ್ಕೊಂಡು ಅವ್ರಿಗೂ ಪ್ರಾಕ್ಟೀಸ್ ಮಾಡಿಸೋದು, ಮೊಬೈಲ್ ತೋರಿಸೋದು, ಇವನ್ನೆಲ್ಲ ತುಂಬ ಅವಾಯ್ಡ್ ಮಾಡಿ. ಕಂಪ್ಲೀಟ್ಲಿ ಝೀರೋ. ಸೊ ಅದನ್ನು ಯಾವುದೂ ಮಾಡಬೇಡಿ. ಆ್ಯಂಗ್ಸೈಟಿ ಇಶ್ಯೂಸ್ ಬರುತ್ತೆ ಮಕ್ಕಳಿಗೆ. ಆ್ಯಂಡ್ ಇದನ್ನು ಫಾಲೋ ಮಾಡಿದ್ರೆ ಈ ಥರ ಮಕ್ಕಳು ಒಂಥರ ಹೆಲ್ದಿ ವಾತಾವರಣದಲ್ಲಿ ಅವರು ಬೆಳೀತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಿನ್ನಗುಮಣಿ, ಏ ಬಂಗಾರ, ಏಯ್ ಹಣ್ಣೇನು ಮಾಡಿದೆ ಅಮ್ಮ? ಹಣ್ಣೇನು ಮಾಡಿದ್ಯಪ್ಪ? ತಾ ಮಾಮ, ಮರಿ ಚಿನ್ನು ಮರಿ ಅಂತ ಸಾಕೊಂಡು ಬಂಗಾರಿನ ಏನಪ್ಪ